ನಮಸ್ಕಾರ ವೀಕ್ಷಕ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ನನ್ನ ಯೂಟ್ಯೂಬ್ ವಾಹಿನಿಯ @Arjun1951 ಹಲವಾರು ಕಾರ್ಯಕ್ರಮಗಳನ್ನು ಈ ವಾಹಿನಿಯ ಮೂಲಕ ತಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೇನೆ. ಅದರ ಒಂದು ಕಾರ್ಯಕ್ರಮ ಅಂದರೆ ಪ್ರವಾಸ ಕಥನ. ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಪ್ರವಾಸ ಕಥನ ಸಂಚಿಕೆ 1 ಪ್ರವಾಸದಲ್ಲಿ ನಾನು ಅನುಭವಿಸಿದಂತಹ ರಸ ನಿಮಿಷಗಳ ಚಿತ್ರಗಳೊಂದಿಗೆ ವಿಡಿಯೋಗಳೊಂದಿಗೆ ಹಂಚಿಕೊಂಡಿರುವೆ. ಅದು 5 ದೇಶಗಳ ಪ್ರವಾಸವಾಗಿತ್ತು. ಇಂದು ನಾನು ಪ್ರವಾಸ ಕಥನ ಸಂಚಿಕೆ 2ರ ಭಾಗ 1 ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಇದೇ ತಿಂಗಳ ಅಂದರೆ ಜನವರಿ 2026 ನಾವು ನಿವೃತ್ತ ಪ್ರಾಧ್ಯಾಪಕರ ಒಂದು ರಾಷ್ಟ್ರ ಮಟ್ಟದಲ್ಲಿ ಅಸೋಸಿಯೇಷನ್ ಇದೆ. ಅಂದರೆ ಆಲ್ ಇಂಡಿಯಾ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ರಿಟೈರ್ಡ್ ಟೀಚರ್ಸ್ ಅಸೋಸಿಯೇಷನ್ ಅಂತಿದೆ. ಅದರ ಒಂದು ಕಾನ್ಫರೆನ್ಸನ್ನು ಪುಣೆಯ ಯೂನಿವರ್ಸಿಟಿ ಮತ್ತು ಕಾಲೇಜ್ ಟೀಚರ್ಸ್ ರಿಟೈರ್ಡ್ ಟೀಚರ್ಸ್ ಅಸೋಸಿಯೇಷನ್ 2 ದಿನಗಳ ಅಂದರೆ ಜನವರಿ 27, 28, 2026 2 ದಿನಗಳ ಕಾನ್ಫರೆನ್ಸನ್ನು ಹಮ್ಮಿಕೊಂಡಿತ್ತು. ಆ ಕಾನ್ಫರೆನ್ಸಿಗೆ ನಮಗೂ ಆಮಂತ್ರಣ ಬಂದಿತ್ತು. ನಾವು ಕೂಡ ನಮ್ಮ ಹೆಸರುಗಳನ್ನು ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ದು. ನಮ್ಮ ಕಾಲೇಜ್ ಅಂದರೆ ಗೋಕಾಕದ JSS ಕಾಲೇಜಿನ ನಿವೃತ್ತ ಈ ಪ್ರಾಧ್ಯಾಪಕರಲ್ಲಿ 11 ಜನ ಒಪ್ಪಿಗೆಯನ್ನು ನೀಡಿ ಅದರ ಪ್ರವೇಶ ಫೀಯನ್ನು ಕೂಡ ರಿಜಿಸ್ಟ್ರೇಷನ್ ಫೀಯನ್ನು ಕೂಡ ಕಟ್ಟಲಾಗಿತ್ತು. ಮುಂದೆ 2026 ಜನವರಿ 26ರಂದು ಅಂದರೆ ಅದು 27ರಿಂದ ಕಾರ್ಯಕ್ರಮ ಶುರುವಾಗ್ತಿತ್ತು ಕಾನ್ಫರೆನ್ಸ್. ನಾವು 26ಕ್ಕೆ ಬಿಡಬೇಕು, 26 ನೈಟ್ಗೆ ಅಂದರೆ ಅಲ್ಲಿ ಇರಬೇಕಾಗಿತ್ತು. ಅದೇ ವೇಳೆಯಲ್ಲಿ ನಾವು ಮೀಟಿಂಗನ್ನು ಹಮ್ಮಿಕೊಂಡು ಮೀಟಿಂಗ್ನಲ್ಲಿ ಒಂದು ತೀರ್ಮಾನವನ್ನು ಮಾಡಿದೆವು. ಹೇಗಿದ್ರು ಮಹಾರಾಷ್ಟ್ರಕ್ಕೆ ಶಿರ್ಡಿ ಹೊಂಟೇವೆ. ನಾವು ಶಿರ್ಡಿಯಲ್ಲಿದೆ ಅದು ಕಾರ್ಯಕ್ರಮ. ಅದೇ ಶಿರ್ಡಿಯಲ್ಲಿ ನಾವು ಹೋಗುವಾಗ ಮತ್ತು ಅದರ ಸುತ್ತಮುತ್ತ ಇರುವಂತಹ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ಕೊಂಡು ಬರುವಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡಿವೆ. ಅದಕ್ಕೆ ನಾವೇನು ಮಾಡಿದ್ವಿ, ಅದಕ್ಕಾಗಿ ಟೆಂಪೋ ಟ್ರಾವೆಲ್ಸನ್ನು ಮೊದಲೇ ಫಿಕ್ಸ್ ಮಾಡಿಕೊಂಡು ಗೋಕಾಕದಿಂದ ಹೊರಡುವ ಯೋಜನೆಯನ್ನು ಹಾಕ್ಕೊಂಡಿವು. ಇದು 5 ದಿನಗಳ ಕಾರ್ಯಕ್ರಮ ಹಾಕ್ಕೊಂಡಿವಿ ನಾವು. 26 ಜನವರಿ 2026ರಿಂದ 30 ಜನವರಿ 2026ರವರೆಗೆ ಅವಧಿಯ ಈ ಒಂದು ಶಿರ್ಡಿ ಪ್ರವಾಸವನ್ನು ನಾವು ಹಮ್ಮಿಕೊಂಡೆವು. ಅದರ ಪ್ರಯುಕ್ತ 26ನೇ ತಾರೀಕು ಬೆಳಗ್ಗೆ ಒಂದು ವೇಳೆಯನ್ನು ನಿರ್ಧಾರ ಮಾಡಿತ್ತು. ಅಂದರೆ ಗೋಕಾಕ್ ಬಿಡಬೇಕಾಗಿದೆ ಹೆಚ್ಚು ಕಡಿಮೆ 7ರಿಂದ ಮುಂಜಾನೆ 7ರಿಂದ 7:30 ಒಳಗೆ ಗೋಕಾಕಂದ ಬೆನ್ನೆಲ್ಲ ಬಿಡಬೇಕಂತ ಇತ್ತು. ಮತ್ತು ಟೆಂಪೋ ಟ್ರಾಕ್ಸ್ ಸಮಯಕ್ಕೆ ಸರಿಯಾಗಿ ಬಂದು ನಿವೃತ್ತ ಪ್ರಾಧ್ಯಾಪಕರ ಮನೆಗೆ ಹೋಗಿ ಬಾಗಿಲಿಗೆ ಹೋಗಿ ಅವರ ತಮ್ಮ ಇದರಲ್ಲಿ ವಾಹನದಲ್ಲಿ ಹತ್ತಿಸಿಕೊಂಡು ಬ್ಯಾಗ್ಗಳನ್ನು ತಗೊಂಡು ಮತ್ತು ಅದೇ ಪ್ರಕಾರ ನಾನು ಕೂಡ ನಮ್ಮ ಮನೆಯ ಹತ್ತಿರ ಬಂದಾಗ ನಾನು ಆ ಒಂದು ಟೆಂಪೋ ಟ್ರಾವೆಲನ್ನು ಏರಿದೆ. ಎಲ್ಲರೂ ಅಲ್ಲೆಲ್ಲೇ ಸೇರಿಕೊಂಡು ಸುಮಾರು ಗೋಕಾಕ ಬಿಡುವಾಗ ಅಂದರೆ ಮೊದಲಿದ್ದು ನಮ್ದು ಏನಾಗಿತ್ತು ಅಂದರೆ ಗೋಕಾಕದಿಂದ ಶಿರ್ಡಿಗೆ ಹೋಗೋದು. ಗೋಕಾಕ ಬಿಡುವಾಗ ಹೆಚ್ಚು ಕಡಿಮೆ 7:15, 7:30 ಗಂಟೆ ಒಳಗಿರಬೇಕು. ನಾವು ಇಲ್ಲಿಂದ ಗೋಕಾಕನ್ನು ಬಿಟ್ಟೆವು. ಇದು ನಮ್ಮ ಪ್ರವಾಸದ ಜರ್ನಿಯ ಮೊದಲ ದಿನ ಆಗಿತ್ತು. ಮೊದಲಿಗೆ ನಾವು 11 ಜನ ಈ ಒಂದು ಕಾನ್ಫರೆನ್ಸ್ಗೆ ಹೋಗುವ ವಿಚಾರವನ್ನು ಮಾಡಿ ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಇದರ ನೇತೃತ್ವವನ್ನು ರಿಟೈರ್ಡ್ ಪ್ರಾಧ್ಯಾಪಕ JM ಪಾಟೀಲರು ಮತ್ತು ಗಾಯಕ್ವಾಡರು ಅದನ್ನು ಹೊತ್ಕೊಂಡಿದ್ರು ಜವಾಬ್ದಾರಿಯನ್ನು. ಅವರೇ ಎಲ್ಲ ಈ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ನಾವೆಲ್ಲರೂ ಅವ್ರು ಹೇಳಿದಂಗೆ ಮುಂಜಾನೆ 7ಕ್ಕೆ ರೆಡಿ ಇದ್ದೀವಿ. ಮುಂದೆ ಬಂತ ಟೆಂಪೋ ಟ್ರಾವೆಲ್ ಮನೆಗೆ ಬಂದಾಗ ಅದ್ರ ಹತ್ಕೊಂಡು ಹೊಂಟಿದ್ದೇವೆ. ಆ ಟೆಂಪೋ ಟ್ರಾವೆಲಿಂದ ಮತ್ತು ಟೆಂಪೋ ಟ್ರಾವೆಲ್ದಲ್ಲಿ ನಾವೇನು ಎಷ್ಟು ಜನ ಪ್ರವಾಸ ಮಾಡ್ತಾ ಇದ್ದೇವೆ ಕೂತಿದ್ದು ಅನ್ನೋದು ಒಂದು ಸ್ಮಾಲ್ ಒಂದು ವಿಡಿಯೋವನ್ನು ತಮ್ಮೊಂದಿಗೆ ಈ ಮೂಲಕ ಹಂಚಿಕೊಂಡಿರುವೆ.
ನಮ್ಮ ಟೆಂಪೋ ಟ್ರಾವೆಲ್ ನಮ್ಮನ್ನೆಲ್ಲ ಹೊತ್ಕೊಂಡು ನಾವು ಅವಾಗ ಮಜಾ ಅಂದ್ರೆ ಚಿಟ್ಚಾಟ್ ಇದ್ದೇ ಇರ್ತಿದ್ದೆ. ನಮ್ಮ ಪ್ರೊಫೆಸರ್ಸ್ ಅಂದ್ರೆ ನಾವು ಸ್ಟಾಫ್ ರೂಮ್ನಲ್ಲಿ ಕೂತು ಏನೇನೋ ಒಂದು ವಿಷಯದ ಮೇಲೆ ಚರ್ಚೆ ಮಾಡ್ತಾ ಹೊಂಟಿದ್ದೇವೆ. ಅದೇ ಪ್ರಕಾರ ನಮ್ಮ ವಾಹನ ಕೂಡ ನಮ್ಮ ಚರ್ಚೆಯೊಂದಿಗೆ ಮುಂದೆ ಸಾಗ್ತಾ ಇತ್ತು. ನಾವು ಹೋಗೋ ಕಾಲಕ್ಕೆ ಗೋಕಾಕ್ ಫಾಲ್ಸ್ ಮಾರ್ಗವಾಗಿ ಹೊಂಟಿದ್ದೇವೆ. ನಾನು ಹುಟ್ಟು ಗೋಕಾಕ್ ಫಾಲ್ಸ್ದ ಮನುಷ್ಯ, ಅಲ್ಲಿದೆಲ್ಲ ನನಗೆ ಅನುಭವ ಗೊತ್ತು. ಅದನ್ನು ನಾವು ಹೇಗೆ ಗೋಕಾಕ್ ಫಾಲ್ಸ್ ಅನ್ನು ಎಂಟ್ರಿ ಆಯ್ತಲ್ಲ, ನನಗೆ ಒಂದು ಪ್ರಕಾರ ಮನಸ್ಸಿನಲ್ಲಿ ದುಃಖ ತುಂಬಿ ಬಂತು. ಯಾಕಂದ್ರೆ ನಾನು ಬಾಲ್ಯದಲ್ಲಿ ಕಂಡಂತ ಗೋಕಾಕ್ ಸುಮಾರು 1988ರವರೆಗೆ ನಾನು ಗೋಕಾಕ್ ಫಾಲ್ಸ್ನಲ್ಲಿ ಇದ್ದೆ. ಅಲ್ಲಿ ಎಷ್ಟು ಜನ ತುಂಬಿದ್ರು, 15,000ಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿದಂತ ಒಂದು ಊರದು, ಮತ್ತು ರಮಣೀಯ ಕ್ಷೇತ್ರ, ಪುಣ್ಯಕ್ಷೇತ್ರ. ಅಲ್ಲೇ ಸ್ಟಾರ್ಟಿಂಗ್ ನಾವು ನೋಡುವಂತ ನನಗೆ ದುಃಖಕರ್ತ ಏನಾಗಿತ್ತು, ಅಲ್ಲಿ ಒಂದು ಸ್ಟೇಡಿಯಂ ಇತ್ತು, ಕಬಡ್ಡಿ ಗ್ರೌಂಡ್ ಇತ್ತು. ಅಲ್ಲೆಲ್ಲ ನ್ಯಾಷನಲ್ ರಾಷ್ಟ್ರ ಮಟ್ಟದ ಕಬಡ್ಡಿಯಲ್ಲಿ ಭಾಗವಹಿಸಿದಂತಹ ಪ್ಲೇಯರ್ಸ್ ಪ್ರೊಡ್ಯೂಸ್ ಮಾಡಿದಂತ ಸ್ಥಳ. ಇಲ್ಲಿ ನೀವು ಇದರಲ್ಲಿ ನೋಡ್ತಾ ಇದ್ದೀರಿ ವಿಡಿಯೋದಲ್ಲಿ, ಕಬಡ್ಡಿ ಗ್ರೌಂಡ್ ಇದೆ, ವಾಲಿಬಾಲ್ ಗ್ರೌಂಡ್ ಇದೆ, ಗವಾಸ್ಕರ್ ಸ್ಟೇಡಿಯಂ ಅಂತ ಮಾಡ್ಯಾರ. ಅದ್ರ ಹಿಂದ್ಗಡೆ ಒಂದು ಬಿಲ್ಡಿಂಗ್ ಇದೆ, ವೆಲ್ಫೇರ್ ಇತ್ತು, ಅದಕ್ಕೆ ನಾವು GMP ಸ್ಕೂಲ್ ಅಂತ ಅದೇ ಸ್ಕೂಲ್ನಲ್ಲಿ ಅದೇ ಬಿಲ್ಡಿಂಗ್ ನಾನು ಕಲ್ತಿದ್ದು. ಅದರ ಬಾಜುಕನ ಪ್ರತಿ ವಾರದಲ್ಲಿ 2 ಸಲ ಸಿನಿಮಾಗಳನ್ನು ತೋರಿಸಿದ್ರು. ಇದನ್ನೆಲ್ಲ ನೋಡಿದೆ. ಯಾವಾಗಲೂ ಜನರಿಂದ ಗಿಜಿಗಾಡುವಂತ ತುಂಬಿ ಇರುವಂತ ಸ್ಥಳ ಇವತ್ತು ಎಲ್ಲ ಹಾಳ ಕೊಂಪೆ ಆದಂಗ ಕಾಣಿಸ್ತಾ ಇತ್ತು. ಆಟದ ಮೈದಾನ ಮುಗಿಯುತ್ತದೆ, ಒಳಗೆ ಇಷ್ಟು ಆನಂದಮಯ, ಇಷ್ಟು ಸುಂದರಮಯವಾದ ಪಾರ್ಕ್. ಇವತ್ತು ಅದನ್ನ ನೋಡಿದ್ರೆ ಬಹಳ ದುಃಖ ಅನಿಸ್ತಾ ಇತ್ತು, ಎಲ್ಲ ಹಾಳ ಕಂಪೆಯಾಗಿದೆ. ಆ ಬ್ಲಿಕ್ಲಿ ಪಾರ್ಕದ ಬಾಜುಕನ ದಿನದ ಸಂತೆ ನಡೀತಾ ಇತ್ತು, ಬಾಜಿ ಮಾರ್ಕೆಟ್ ಇತ್ತು. 2 ದಾರಿಯ ಎಡಕ್ಕೂ ಮತ್ತು ಬಲಕ್ಕೂ ಬಾಜಿ ಮಾರೋರು ಇರ್ತಿದ್ರು, ತಗೊಳ್ಳೋರ್ದು ಒಂದು ಸಾಲ ಇರ್ತಿತ್ತು. ಯಾವಾಗಲೂ ಜನರಿಂದ ಕಿಕ್ಕಿರಿದ ತುಂಬಿದಂಥ ಪ್ರದೇಶ. ಅಲ್ಲಿಂದಲೇ ನೆಕ್ಸ್ಟ್ ಒಂದು ವುಡ್ ಡಿಪೋ ಸಿಗ್ತಿದೆ. ವುಡ್ ಡಿಪೋ ಬಾಜುಕನ ಮಿಲ್ ನಂಬರ್ 3, ಅದರ ಬಾಜುಕ ಮಿಲ್ ನಂಬರ್ 1, ಹೀಗೆ ಆ ಕಟ್ಟಡ ಶುರುವಾಗುತ್ತೆ. ಅದರದ ಒಂದು ವಿಡಿಯೋವನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿರುವೆ. ಹಾಗೆ ನಮ್ಮ ಪ್ರವಾಸದ ವಾಹನ ಸಾಗ್ತಾ ಇತ್ತು. ಎಡಗಡೆಗೆ ನಾನು ಇದನ್ನೆಲ್ಲ ಶೂಟ್ ಮಾಡ್ತಾ ಇದ್ದೆ. ಮುಂದೆ ಹಾಗೆ ಮಿಲ್ಲದ ಬಿಲ್ಡಿಂಗ್ ಅನ್ನು ಮುಂದುವರ್ಸ್ಕೊಂತ ಅಲ್ಲಿ ಗೋಕಾಕ್ ಮೇನ್ ಗೇಟ್, ಲೇಬರ್ ಆಫೀಸ್ ಮತ್ತು ಜನರಲ್ ಆಫೀಸ್ ಎಲ್ಲ ಆ ಬಿಲ್ಡಿಂಗ್ ನಲ್ಲಿ ಇದ್ದೀವಿ. ಮುಂದೆ ಅದೇ ಪ್ರಕಾರ ಬಲಗಡೆಗೆ ನೆಕ್ಸ್ಟ್ ಏನು ಶುರು ಆಗ್ತಿದೆ, ಮಿಲ್ ನಂಬರ್ 2 ಅಂತ ಶುರು ಆಗ್ತಿದೆ. ಇದೇ ಬಿಲ್ಡಿಂಗ್ ಅನ್ನು ನೋಡಿಕೊಂಡು ಒಂದು ಪ್ರಕಾರದ ದುಃಖ ಕಾಡ್ತಾ ಇತ್ತು. ಯಾಕಂದ್ರೆ ಈ ರಸ್ತೆಯಲ್ಲಿ ಯಾವಾಗಲೂ ಮಿಲ್ ಗೇಟ್ ಮುಂದೆ ಹಾದು ಹೋದಂಥ ರಸ್ತೆಯಲ್ಲಿ ಯಾವಾಗಲೂ ಜನರಿಂದ ತುಂಬಿ ತುಳುಕ್ತಾ ಇತ್ತು. ಅಂಗಡಿಗಳಿದ್ದು, ಎಷ್ಟೋ ಜನಸಂದಣಿ ಇರ್ತೈತಿ. ಇವತ್ತು ನೋಡ್ಬೇಕಾದ್ರೆ ಎಲ್ಲ ಬಿಕೋ ಅಂತ ಇದೆ. ಇದೇನೋ ಅನ್ಡಿಕ್ಲೇರ್ಡ್ ಇದನ್ನು ಮಾಡ್ತಾರಲ್ಲ, ಅದು ಕರ್ಫ್ಯೂ ಮಾಡ್ತಾರಲ್ಲ, ಆ ರೀತಿ ಅನ್ನಿಸ್ತಾ ಇತ್ತು. ಮತ್ತು ಎಡಬಡಕಿದಂಥ ಗಾರ್ಡನ್ಗಳಿದ್ದು ತುಂಬಿ, ಯಾವಾಗಲೂ ಗಾರ್ಡನ್ನ ಸಂತೋಷವನ್ನ ಈಯುವಂಥ ಗಾರ್ಡನ್ಗಳಿತ್ತು. ಇವತ್ತೆಲ್ಲ ಏನಾಗಿತ್ತು, ಮುಖ ಬಾಡಿಕೊಂಡು ನಿಂತಂತ ಹೂವಿನ ಕಾಣಿಸ್ತಾ ಇತ್ತು. ಅಂದ್ರೆ ಎತ್ತ ನೋಡ್ತೀರಿ ಅದೆಲ್ಲ ಏನಾಗ್ತಾ ಇತ್ತು ಅಂದ್ರೆ ಒಂದು ಪ್ರಕಾರದ ಉದಾಸೀನತೆ ತುಂಬಿ ಹೋಗಿತ್ತು. ಹಾಗೆ ಮುಂದುವರಿತಾ ಹೋದಂತೆ ಆ ಬಿಲ್ಡಿಂಗ್ ಎಲ್ಲ ಕೊನೆ ಭಾಗ ಬರ್ತಿದೆ. ಅದಕ್ಕೆ ನಾವು ಯುರೋಪಿಯನ್ ಕ್ಲಬ್ ಅಂತ ಕರಿತೇವೆ. ಇಲ್ಲಿ 2 ಪ್ರಕಾರ ಕ್ಲಬ್ ಇತ್ತು. ಒಂದು ಯುರೋಪಿಯನ್ ಕ್ಲಬ್ ಇತ್ತು, ಅದನ್ನು ದಾಟ ಮೇಲ್ಗಡೆಗೆ ಒಂದು ಬರ್ತಿದೆ, ಅಲ್ಲೇ ಇಂಡಿಯನ್ ಆಫೀಸರ್ಸ್. ಇಲ್ಲಿ ಇಂಡಿಯನ್ ಈ ಯುರೋಪಿಯನ್ ಕ್ಲಬ್ ನಲ್ಲಿ ಅವರು ಎಲ್ಲ ಪ್ರಕಾರದ ಇಂಡೋರ್ ಗೇಮ್ಸ್ ಗಳನ್ನು ಆಡ್ತಿದ್ರು. ಜೊತೆಗೆ ವಾರದಲ್ಲಿ ಅವರಿಗೆ 2 ಸಿನಿಮಾಗಳು, ಬುಧವಾರ ಮತ್ತು ಶನಿವಾರ 2 ಪ್ಯೂರ್ಲಿ ಬಾಲಿವುಡ್, ಇದು ಹಾಲಿವುಡ್ ಫಿಲ್ಮ್, ಇಂಗ್ಲಿಷ್ ಸಿನಿಮಾಗಳನ್ನ ತೋರಿಸ್ಲಾಗ್ತದೆ. ನಾವು ಯಾವಾಗಲೂ ಇಲ್ಲಿದೆ ಕಿಟಕಿಯನ್ನು ಕಾಣಿಸಲಿ, ಈ ಕಿಟಕಿ ಮೂಲಕನ ನಾವು ಈ ರಸ್ತೆ ಮತ್ತೊಂದು ಬದಿಗೆ ಸಿನಿಮಾ ನೋಡ್ತಾ ಇದ್ದೇವೆ. ಅದೆಲ್ಲ ನೋಡಿ ನೆನಪಾಗಿತ್ತು ನಮಗೆ. ಮುಂದೆ ಹೋದಂಗ ಏನು ಆಫೀಸರ್ಸ್ ಬಂಗ್ಲೆಗಳಿದ್ದಲ್ಲ ಮತ್ತು ಗೆಸ್ಟ್ ಹೌಸ್ ಅಲ್ಲಿ ಇತ್ತು, ಅದೆಲ್ಲ ಇತ್ತು. ಅದು ಒಂದಾನೊಂದು ಕಾಲದಾಗ ಅಗದಿ ತುಂಬಿ, ಯಾವಾಗಲೂ ಗಾರ್ಡನ್ ಫುಲ್ ಹೂವಿನಿಂದ ತುಂಬಿದಂಥ ಗಾರ್ಡನ್ಗಳನ್ನ ಪ್ರದೇಶ. ಅದು ಇವತ್ತು ನೋಡ್ಬೇಕಾದ್ರೆ ಎಲ್ಲ ಒಂದು ಪ್ರಕಾರದ ಸಣ್ಣ ಒಂದು ಜಂಗಲ್ ಗುಡ್ಡ ಆದಂಗೆ ಆಗಿಬಿಟ್ಟಿದೆ. ಎಲ್ಲ ಸೌಂದರ್ಯ ಹಾಳು ಹೋಗಿದೆ. ಅದ್ರ ಎದುರಿಗಿದ್ದಂಥ ಗಾರ್ಡನು ಕೂಡ ಅದು ಏನಾಗಿದೆ ಅಂದರೆ ಎಲ್ಲ ಹಾಳಾಗಿ ಹೋದಂಥ ಒಂದು ದೃಶ್ಯವನ್ನು ನೋಡಿ ಮನಸ್ಸಿಗೆ ನಮ್ಮ ವಾಹನ ಹಾಗೆ ಮುಂದೆ ಚಲಿಸ್ತಾ ಇತ್ತು. ಇತ್ತೀಚೆಗೆ ಮಾಡಿದಂಥ ಹೊಸ ಬ್ರಿಡ್ಜ್ ಇದೆ, ಇದೇ ನಮ್ಮ ಘಟಪ್ರಭಾ ನದಿ ಮ್ಯಾಗ. ಈಗೇನು ಕೆನಲ್ ಅದಲ್ಲ, ಮಿಲ್ಲಿಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಲಿಕ್ಕೆ
ಕೆನಲ್ ಮಾಡ್ಯಾರ ನೀರು ಹಾದು ಹೋಗ್ಲಿಕ್ಕೆ. ಅಲ್ಲೇ ಒಂದು ದೊಡ್ಡದೊಂದು ಈ ದಂಡಿಂದ ಆ ದಂಡಿಗೆ 26ನೇ ವರ್ಷ ಒಂದು ಬ್ರಿಡ್ಜ್ 26ನೇ ವರ್ಷ ಏನ್ರದು ಒಂದು ಆ ಬ್ರಿಡ್ಜ್ ಮೇಲೆ ಹೋಗಿದ್ವಿ. ನಾವು ಮೊದಲು ಗಡಪ ನಡ್ಕೊಂಡು ಹೋಗ್ತಿದ್ದೀವಿ. ನಾವು ಹ್ಯಾಂಗಿಂಗ್ ಬ್ರಿಡ್ಜ್ ಮ್ಯಾಗಿಂದ ಹಾದ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ ಎಡಕ ಬಲಕದ ದೃಶ್ಯಗಳನ್ನು ನೋಡಿ ಬಹಳ ನನಗೆ ಸಂತೋಷನೂ ಆಗ್ತಿತ್ತು, ದುಃಖ ಆಗ್ತಿತ್ತು. ಅದೇ ವೇಳೆಯಲ್ಲಿ ಒಂದು ಕಡೆಗೆ ಇವತ್ತು ಮುರುಗೋಡ ಯಲ್ಲಾಲಿಂಗ ಅಜ್ಜವರು ಫಸ್ಟ್ ಟೈಮ್ ಈ ಕಡೆಗೆ ಬಂದಾಗ ಒಂದು ಬೇವಿನ ಮರ ಇತ್ತು, ಅಲ್ಲಿ ಕೂತಿದ್ರಂತ 3 ದಿವಸ. ನಮ್ಮ ತಂದೆಯವ್ರ ಕಥೆ ಹೇಳ್ತಾರೆ. ನಮಗ ಅವರು ಪರಿಚಯ ಇತ್ತದು. ಮುಂದೆ ಅದನ್ನ ನೋಡ್ಕೊಂಡು ಇನ್ನೂ ಅದ ಗಿಡ ಅದು ಬಹಳ ದುಃಖ ಆಯಿತು. ಮುಂದೆ ಹಾಗೆ ಬಸ್ ನಮ್ದು ಚಲಿಸ್ತಾ ಹೋಗಿ ನಾವು ನಮ್ಮ ವಾಹನ ಚಲಿಸ್ತಾ ಮುಂದೆ ನಾವು ಘಟಪ್ರಭಾವನ್ನ ಸೇರಿದೆವು. ಘಟಪ್ರಭಾದಿಂದ ಹುಕ್ಕೇರಿ ಮಾರ್ಗವಾಗಿ ನಾವು ಸಂಕೇಶ್ವರಕ್ಕೆ ಹೋಗಿ ಹೈವೇಯನ್ನ ನಾವು ಕೂಡಿದೆವು. ಮುಂದೆ ಸಂಕೇಶ್ವರದ ದಾಟಿ ಹೋಯ್ತು. ಸಂಕೇಶ್ವರದಿಂದ ಮುಂದೆ ನಿಪ್ಪಾಣಿಗೆ ಹೋಗ್ಬೇಕಾದ್ರೆ ನಡುವಿನ ಮಧ್ಯದಲ್ಲಿ ಇರುವಂತಹ ಕೆಲವೊಂದು, ನಾನು ಈ ಕಡೆ ಎಡಗಡೆ ದಂಡಿಗೆ ಕೂತಿದ್ದೆ, ಅದನ್ನ ನನಗೆ ಎಲ್ಲೆಲ್ಲಿ ನೋಡ್ಲಿಕ್ಕೆ ಆನಂದ ಅನಿಸ್ತಿತ್ತ ಮತ್ತು ನೆನಪುಗಳು ಬರ್ತಿದ್ಲ ಆ ಸ್ಥಳಗಳನ್ನ ನಾನು ಏನ್ ಮಾಡ್ತಾ ಇದ್ದೆ, ವಿಡಿಯೋ ತೆಗಿತಾ ಇದ್ದೆ. ಮುಂದೆ ನಮ್ಮ ವಾಹನ ಮುಂದೆ ಚಲಿಸ್ತಾ ತವನಿಧಿ ಘಾಟ್ ಬರ್ತದೆ. ಆ ತವನಿಧಿ ಘಾಟದಲ್ಲಿ ಬ್ರಿಡ್ಜ್ ಬರುತ್ತೆ. ಹೈವೇ ಸೇರಿದ್ದು ಹೈವೇ ಸೇರಿದ್ದು ಸಂಕೇಶ್ವರದಿಂದ ಹಿಡ್ಕೊಂಡು ಕೊನೆಯವರೆಗೆ ಹೆಚ್ಚು ಪಥಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇಡೀ ಹೈವೇನ ತೋಡಿ ತೆಗೆದಿದ್ದಾರೆ. ಈಗ ನಾವು ಹೋಗೋದು ನಮ್ಗೆ ಗೊತ್ತಿರಾಗಿಲ್ಲ. ಅದು ನಾವು ಹೋಗೋದು ಏನಪ್ಪಾ ಅಂದ್ರೆ ಸರ್ವಿಸ್ ರೋಡ್ ನಾವು ಹೋಗ್ತಾ ಇದ್ವಿ. ಭಾರಿ ಪ್ರಮಾಣದಲ್ಲಿ ಟ್ರಾಫಿಕ್ ಇತ್ತು. ಏನು ನಿಧಾನವಾಗಿ ಗಾಡಿ ಸಾಗ್ತಾ ಇತ್ತು. ಎರಡಕ್ಕೂ ಟ್ರಾಫಿಕ್, ಆಚೆ ಕಡೆಗೆ ಬರೋ ಟ್ರಾಫಿಕ್, ಈಚೆ ಕಡೆ ಹೋಗೋ ಟ್ರಾಫಿಕ್. ಆ ಟ್ರಾಫಿಕ್ ಮಧ್ಯೆನೇ ನಮ್ಮ ವಾಹನ ನಡೀತಾ ಇತ್ತು. ಮುಂದೆ ನಾವು ತವನಿಧಿಯಿಂದ ಕೆಳಗೆ ಇಳಿದಾಗ ನಮಗೆ ಮುಂಜಾನೆ ನಾಷ್ಟ ಮಾಡೋ ಒಂದು ಪ್ರೋಗ್ರಾಮ್ ಮಾತ್ರ ಇತ್ತು. ಅಲ್ಲೇ ಇದ್ದಂಥ ಒಂದು ಹೋಟೆಲ್ಗೆ ಹೋಗಿ ನಾವು ನಾಷ್ಟ ಮಾಡಿಕೊಂಡು ಪುನಃ ನಮ್ಮ ಗಾಡಿಯನ್ನು ಹೋಟೆಲ್ನಲ್ಲಿ ಕ್ಯೂ ಹಚ್ಚಿ ನಾಷ್ಟ ಮುಗಿಸಿದ ನಂತರ ಪುನಃ ಮುಂದಿನ ಪ್ರವಾಸ ತಯಾರಿಗೆ ಹೋಗೋ ಕಾಲಕ್ಕೆ ನಾವು ಒಯ್ದಂಥ ಟಿ ಟೆಂಪೋ ಟ್ರಾವೆಲ್ಸ್ ಮುಂದೆ ನಾವು ಎಷ್ಟು ಜನ ಇದ್ದೇವಲ್ಲ ಎಲ್ಲರೂ ನಿಂತ್ಕೊಂಡು ಆ ಒಂದು ರಸ ನಿಮಿಷದ ಫೋಟೋವನ್ನು ತಕ್ಕೊಂಡಿವೆ. ಅದನ್ನೇ ತಮ್ಮಲ್ಲಿ ಹಂಚಿಕೊಂಡಿವೆ. ಮುಂಜಾನೆ 11:05 ಕರಾಳದ ಆ ಕರಾಳದಲ್ಲಿ ಒಂದು ಹೈಸ್ಕೂಲ್ ಬರೀ ರಸ್ತೆ ಹೈವೇ ಬಾಜುಗೆ ಇತ್ತು. ಅದರದ್ದೇ ಒಂದು ವಿಡಿಯೋವನ್ನ ಇಲ್ಲಿ ನಾನು ತೆಗೆದಿರುವೆ. ಅದನ್ನೇ ತಮ್ಮೊಂದಿಗೆ ಹಂಚಿಕೊಂಡಿರುವೆ. ಹಾಗೆ ನಮ್ಮ ವಾಹನ ಹಾಗೆ ಮುಂದೆ ಚಲಿಸ್ತಾ ಇತ್ತು. ಮುಂದೆ ನಾವು ಹೆಚ್ಚು ಕಡಿಮೆ ಈ ಕರಾಳಕ್ಕೆ ಹತ್ತಿರ ಇರುವಂತಹ ನಂದಲ್ಪುರ ಸಮೀಪ ಹೋಗಿದ್ದೇವೆ. ಮುಂದೆ ಬಾಂಬೆ ಹೋಗಕ್ಕಾಗಲ್ಲ, ಪುಣೆಗೆ ಹೋಗಕ್ಕಾಗಲ್ಲ. ಆ ದೊಡ್ಡ ದೊಡ್ಡ ಬೆಟ್ಟಗಳಿವೆ. ಇವತ್ತು ಆ ಬೆಟ್ಟಗಳದ್ದು ಏನಾಗಿದೆ ಅಂದ್ರೆ, ಆ ಬೆಟ್ಟಗಳನ್ನು ಕತ್ತರಿಸಿ ಆ ಕಲ್ಲುಗಳನ್ನ, ಜಲ್ಲಿ ಕಲ್ಲುಗಳನ್ನ ಮಾಡಿ ಉಪಯೋಗ ಮಾಡ್ತಾ ಇದ್ದ. ಅರ್ಧಕ್ಕರ್ಧ ಬೆಟ್ಟಗಳೆಲ್ಲ ಕತ್ತಾಗಿ ಹೋಗಿದೆ. ಅದು ನೋಡ್ಬೇಕಾದ್ರೆ ಪರಿಸರ ಎಷ್ಟು ಹಾಳು ಮಾಡ್ತಾ ಇದ್ದಾರೆ ಮನುಷ್ಯ. ನಾವೇನ್ ತಿಳಿದು ಇದು ಕರ್ನಾಟಕದಲ್ಲಿ ಅಷ್ಟೇ ಇದೆ ಅಂತ ತಿಳ್ಕೊಂಡಿದ್ದು ಇಲ್ಲ. ಎಲ್ಲೆಲ್ಲಿ ರಾಜಕಾರಣ, ದುಷ್ಟ ರಾಜಕಾರಣ ಇರ್ತಾವ ಅಲ್ಲೆಲ್ಲ ಸ್ವಲಾಭಕ್ಕಾಗಿ ಇಂಥ ಪರಿಸರವನ್ನು ಹಾಳು ಮಾಡುವ ದೃಶ್ಯವನ್ನು ನೋಡಿ ಮನಸ್ಸಿಗೆ ಬಹಳ ದುಃಖ ಆಯಿತು. ಹನ್ನೆರಡು 14 ಸುಮಾರಿಗೆ ಅಂದ್ರೆ ಮಧ್ಯಾಹ್ನ ಸುಮಾರಿಗೆ ನಮ್ಮ ವಾಹನ ಕರಾಳದ ಹತ್ತಿರದಂತ ಇದಕ್ಕೆ ನಾನು ಬೆಟ್ಟಗಳ ಸಾಲ, ಸಹ್ಯಾದ್ರಿ ಬೆಟ್ಟಗಳ ಸಾಲ ಎಷ್ಟೋ ಬೆಟ್ಟಗಳನ್ನ ಈ ಜನ ತಮ್ಮ ಒಂದು ಮೈನಿಂಗ್ದಿಂದಾಗಿ ಹಾಳು ಮಾಡಿದ್ದು ದೃಶ್ಯಗಳನ್ನು ಅಲ್ಲೆಲ್ಲಿ ನೋಡ್ತಾ ಇದ್ದು ಮನಸ್ಸಿಗೆ ಬೇಜಾರು ಅನಿಸ್ತಾ ಇತ್ತು. ನಮ್ಮ ಈ ಟ್ರಾವೆಲ್ ವಾಹನ ಏನಿದೆಯಲ್ಲ, ಅದು ಹಳ್ಳಿಗಳನ್ನು ದಾಟ್ತಾ ಕರಾಡದ ಊರವನ್ನ, ಶಹರವನ್ನ ದಾಟಿ ಮುಂದೆ ಸಾತಾರದಷ್ಟ ಚಲಿಸ್ತಾ ಹೋಯ್ತು.
ಸಾತಾರದ ಸ್ವರೂಪವನ್ನೇ ಖಂಡನ ಮಾಡಿದಂಥ ಎಡಗಡೆಗೆ ಸಿಹಿಯಾದ ಬೆಟ್ಟಗಳಂತ ಇತ್ತು. ಬೆಟ್ಟಗಳಲ್ಲಿ ಎಲ್ಲೆಲ್ಲಿ ಹಾಳಾಗ್ತಾ ಇದೆ, ಎಲ್ಲೆಲ್ಲಿ ಬೆಟ್ಟಗಳನ್ನು ಕಾಕೊಂಡು ಹೋಗ್ಯಾರ ಆ ಕಡೆಗೆ ನೋಡ್ತಾ ಇತ್ತು. ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ, ಇಲ್ಲಿ ನೀವು ಕರಾಡದಿಂದಾಗಲಿ ಅಥವಾ ಸಾತಾರದಿಂದಾಗಲಿ ಮಹಾಬಲೇಶ್ವರಕ್ಕೆ ಹೋಗಕ್ಕೆ ದಾರಿಗಳನ್ನಿದ್ದೀವಿ. ಒಂದ್ಸಲ ನಾವು ಮಹಾಬಲೇಶ್ವರಕ್ಕೆ ಹೋದಾಗ ಬರೋ ಕಾಲಕ್ಕೆ ನಾವು ಆಯಾ ಕರಾಡ್ನಾಗನ ಅಂದ್ರೆ ಇದ್ರ ಮ್ಯಾಗೆ ಸಾತಾರ ಮ್ಯಾಗ ಬಂದಿದ್ವಿ. ಸಾತಾರಕ್ಕೆ ಜಾಯ್ನ್ ಆಗಿ ಈ ಕಡೆನ ಬಂದಿದ್ದು. ಆ ಒಂದು ಮಾರ್ಗವನ್ನ ಹಿಂದಂದ್ರೆ ಸುಮಾರು ಒಂದು 5-6 ವರ್ಷ ಹಿಂದಿನ ಇದು ಮಾತು. ಅದನ್ನ ನೆನೆಸಿಕೊಂಡು ಕೊಡ್ತಾ ನಮ್ಮ ವಾಹನ ಟ್ರಾಫಿಕ್ ಮಧ್ಯೆ ಅಲ್ಲೆಲ್ಲ ಸಮಯ ಸಿಕ್ಕಾಗ ಸ್ಪೀಡ್ ಹೋಗುತ್ತಾ ಮಾಡಿ ಸುಮಾರು 1 ಗಂಟೆ ಸಾತಾರದಿಂದ ಮುಂದೆ ಹಾಗೆ ನಮ್ಮ ಜರ್ನಿಯನ್ನ ಮುಂದುವರಿಸಿದೆವು. ಸಾತಾರ ನಗರ ದಾಟಿದ ನಂತರ ಮುಂದೊಂದು ಪುಣೆಗೆ ಹೋಗ್ಬೇಕಾದ್ರೆ ಮೊದಲೇದೊಂದು ಟನಲ್ ಬರ್ತಿದೆ. ಆ ಟನಲ್ಗಿಂತ ಮೊದಲೇನೆ ನಾವು ಒಂದು ದಾಬಾದಲ್ಲಿ ಒಂದು ಹೋಟೆಲ್ ಇತ್ತು. ಹೋಟೆಲ್ಗೆ ಊಟದ ಟೈಮ್ ಆಗಿತ್ತು. ಆಗಲೇ ಪುಣೆ 3 ಆಗಿತ್ತು. ತಡ ಆಗಿತ್ತು. ಎಲ್ಲರೂ ಗಾಡಿ ಒಂದು ಕಡೆ ನಿಲ್ಲಿಸಿ ಊಟಕ್ಕೆ ಹೋದ್ವಿ. ಅಲ್ಲಿ ಊಟಕ್ಕೆ ಹೋದ್ರು ಕೂಡ ಅಲ್ಲಿ ಕ್ಯೂ ಇತ್ತ ಪ್ರವಾಸಿಗರು. ಯಾಕಂದ್ರೆ ಆ ದಿವಸ 26 ಜನವರಿ ಇದ್ದಿದ್ರಿಂದ ಎಲ್ಲ ಕಡೆ ಸೂಟಿ ಇದ್ದಿದ್ರಿಂದ ಇಲ್ಲಿ ಬೇರೆ ಬೇರೆ ಕಡೆ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ನೋಡ್ಲಿಕ್ಕೆ ಬರೋ ಸಂಖ್ಯೆ ಜಾಸ್ತಿ ಇತ್ತು. ಹೀಗಾಗಿ ಟ್ರಾಫಿಕ್ ಜಾಸ್ತಿ ಆಗಿತ್ತು. ಅಲ್ಲಿ ಪ್ರತಿ ಊಟದಾಗ ಮತ್ತು ಚಹಾದ ಅಂಗಡಿಗೆ ಹೋದಾಗ ಈ ಬಿಸಿ ನಮಗೆ ತಡ್ತಾ ಇತ್ತು. ಇಲ್ಲಿಯೂ ಕೂಡ ನಾವು ಒಂದು 20-30 ನಿಮಿಷ ಅರ್ಧ ಗಂಟೆ ಕಾಯ್ದುಕೊಂಡು ನಂತರ ಅಲ್ಲಿ ಊಟ ಮಾಡಿ ಬಂದೆವು. ಪ್ರೊಫೆಸರ್ ಜೇನ್ ಪಾಟೀಲರು ಮತ್ತು ನಮ್ಮ ಗಾಯಕ್ವಾಡ್ ಸರ್ ಅವರ ನೇತೃತ್ವದಲ್ಲಿ ಒಳ್ಳೆ ಅಗದಿ ಊಟ ಆಯ್ತು. ರುಚಿಕರ ಊಟ ಮಾಡ್ಕೊಂಡೆವು. ಮಾಡಿದ ನಂತರ ಮತ್ತೆ ಇನ್ನು ನೆಕ್ಸ್ಟ್ ಜರ್ನಿ ಅಂತ ಹೇಳ್ಕೊಂಡು ನಮ್ಮ ವಾಹನದಲ್ಲಿ ಬಂದು ನಾವು ಕೂತೀವಿ. ವಾಹನ ಮುಂದೆ ಚಲಿಸ್ತೋ. ಸ್ವಲ್ಪ ದೂರ ಹೋಗಿತ್ತು. ಎದುರಿಗೆ ತಮಗೆ ಹೇಳಿದ್ದೆಲ್ಲ ಒಂದೊಂದು ಗವಿ ಸುರೂರ್ ಹತ್ರ ಒಂದು ಗವಿಗಾಗ್ತಿದೆ. ಗವಿ ಪೂರ್ವದಲ್ಲಿದೆ. ನಾನು ಒಂದು ಅದೃಶ್ಯವನ್ನು ತಮ್ಮೊಂದಿಗೆ ಇಲ್ಲಿ ಹಂಚಿಕೊಂಡಿರುವೆ. ಕಂಬೆ ಬಟ್ಕಿ ಗವಿ ಅಂತ ಕರೀತಾರೆ. ಅದಕ್ಕೆ ಕಂಬೆ ಬಟ್ಕಿ ಟನಲ್ಸ್ ಅಂದ್ರೆ ಸುರಂಗ ಮಾರ್ಗ. ಕಂಬೆ ಬಟ್ಕಿ ಸುರಂಗ ಮಾರ್ಗ ಮೂಲಕ ನಾವು ಚಲಿಸ್ತಾ ಇರೋದು ಹಳೆ ಹೆಸರು NH4, ಈಗ ಹೊಸ ಹೆಸರು NH48. ಸುರಂಗ ಮಾರ್ಗ ಸಮೀಪ ಬಂತು. ಇತರ ವಾಹನಗಳು ಮುಂದೆ ಹೊಂಟಿದ್ದು. ನಾವು ಕೂಡ ಆ ಸುರಂಗ ಮಾರ್ಗ ಪ್ರವೇಶ ಮಾಡ್ತಾ ಇದ್ದು. ಅದರ ಒಂದು ರೋಮಾಂಚಕತೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ನಮ್ಮ ಸುರಂಗ ಮಾರ್ಗವನ್ನು ಪ್ರವೇಶ ಮಾಡಿ ಗಾಡಿಗಳನ್ನು ರೈತರು ಒಂದು ಪ್ರಕಾರ ರೋಮಾಂಚಕತೆ ನಾವು ಅನುಭವಿಸುತ್ತಾ ಸುಮಾರು 3-4 ಗಂಟೆ ಸುಮಾರಿಗೆ ಆ ಟನಲ್ ದಾಟ್ಕೊಂಡು ಮುಂದೆ ಆ ಘಾಟ ಸೆಕ್ಷನ್ ಅನ್ನು ಇಳಿತಾ ಹೊಂಟಿದ್ದೆವು. ಇಳಿಯುವ ಕಾಲಕ್ಕೆ ಎಡಗಡೆಗೆ ಏನು ಒಂದು ಸಹ್ಯಾದ್ರಿ ಬೆಟ್ಟಗಳ ಒಂದು ರಮಣೀಯ ಒಂದು ದೃಶ್ಯ ಇತ್ತು. ಆ ದೃಶ್ಯವನ್ನು ನಾನು ವಿಡಿಯೋ ಮಾಡಿದ್ದೇನೆ. ಅದನ್ನೇ ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನಾವು 10 ಜನ ಕೂತು ಏನು ಶಿರ್ಡಿಗೆ ಹೊರಟಿದ್ದೇವೆ. ಅದು ಪೂರ್ವದಲ್ಲಿ ಮೊದಲೇದೇನಿತ್ತಂದ್ರೆ, ನಾವು ಪುಣೆಗೆ ಹೋಗದೆ ಪುಣೆಗಿಂತ ಮೊದಲು ಒಂದು ಪ್ರತಿ ಬಾಲಾಜಿ ಟೆಂಪಲ್ ಬರ್ತಿದೆ. ಬಾಲಾಜಿ ಟೆಂಪಲ್ಗೆ ಬಾಲಾಜಿಗೆ ಭೇಟಿಯಾಗಿ ಮುಂದೆ ಹೋಗೋದು ವಿಚಾರ ಇತ್ತು. ಅದಕ್ಕಾಗಿ ನಾವು ಪುಣೆಗೆ ಹೋಗದೆ ನಾವು ಬಾಲಾಜಿ ಟೆಂಪಲ್ ಕಡೆಗೆ ಬಾಲಾಜಿ ನಾರಾಯಣ ಹೋಗಿಲ್ಲ. ನಾರಾಯಣ ನಮ್ಮನ್ನು ತಗೊಂಡಂಥ ಗಾಡಿ ಹೊಂಟಿತ್ತು ವಾಹನ. ಆದರೆ ಆ ಮಾರ್ಗ ಕೂಡ ಸಾಕಷ್ಟು ಟ್ರಾಫಿಕ್ನಿಂದ ತುಂಬಿತ್ತು. ಎತ್ತ ನೋಡಿದ್ರೆ ಎಲ್ಲ ಮುಂದೆ ಗಾಡಿಗಳನ್ನಿದ್ದು ನಿಧಾನವಾಗಿ ಸಾಗ್ತಾ ಇತ್ತು. ಯಾಕಂದ್ರೆ
26 ತಾರೀಕು ಇದ್ದಿದ್ದರಿಂದ ಸೂಟಿ ಇದ್ದಿದ್ದರಿಂದ ಅದು ಮತ್ತು ಪುಣೆಗೆ ಅದು ಸಮೀಪ ಆಗ್ತಾ ಇರೋದ್ರಿಂದ ಜನ ಹೆಚ್ಚು ಕಡಿಮೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಪುಣ್ಯಕ್ಷೇತ್ರಗಳಿಗೆ ವಿಸಿಟ್ ಕೊಡೋದು ಇದು ಭಾರತೀಯ ಒಂದು ಆಟಿಟ್ಯೂಡ್ ಇದೆ. ಅದಕ್ಕೆ ಬಹಳಷ್ಟು ಜನ ಬಾಲಾಜಿಗೆ ಹೊರಟಿದ್ದನ್ನು ನೋಡಿದ್ರೆ ನಾವು ಕೂಡ ಅದೇ ಒಂದು ಮಾರ್ಗವಾಗಿ ಮುಂದೆ ಚಲಿಸಿದೆ. ನಾಲ್ಕು 30 ಸುಮಾರಿಗೆಲ್ಲ ನಾವು ಬಾಲಾಜಿ ಕ್ಯೂ ಇತ್ತು. ನಮ್ಮ ಗಾಡಿ ತೊಗೊಳ್ಳುವಷ್ಟು ನಮಗೆ ಅಲ್ಲಿ ಇದ್ದಿದ್ದಿಲ್ಲ, ಸ್ಥಳ ಇದ್ದಿದ್ದಿಲ್ಲ. ಅದಕ್ಕೆ ನಾವೇನಂದ್ವಿ ಇನ್ನು ರಿಟರ್ನ್ ಹೋಗಬೇಕಾದ್ರೆ ಬಾಲಾಜಿ ಈಗ ನಾವು ಗಾಡಿಯಿಂದ ಅಲ್ಲಿ ಹೋಗಬೇಕಾಗಿಲ್ಲ, ಅದಕ್ಕೆ ಯಾಕೆ ಭಾಳ ತಡ ಆಗ್ತದೆ, ಮುಂದೆ ನಮ್ಮ ಗಾಡಿ ರಿಟರ್ನ್ ಬರೋಕ್ಕಾಗಲ್ಲ. ಏನು ಮಾಡಿದ್ರೆ ಬಾಲಾಜಿಯಿಂದ ಮುಂದೆ ಗೋಕಾಕ್ನಿಂದ ಬಾಲಾಜಿವರೆಗೆ ಸುಮಾರು ನಾವು 314 ಕಿಲೋಮೀಟರ್. ಮುಂದೆ ನಮ್ಮ ವಿಚಾರ ಏನಂತಂದರೆ ಈ ಬಾಲಾಜಿ ರಂಗನಗಾಂವ್ ಅಂತ ಬರ್ತಿದ್ದ ರಂಜನಗಾಂವದ ಗಣಪತಿ ಅದು ಭಾಳ ಫೇಮಸ್ ಇದೆ. ಅಷ್ಟಗಣಪತಿ ಅಲ್ಲಿಂದ ಬಾಲಾಜಿ ಇದ್ದ ಅದು 97 ಕಿಲೋಮೀಟರ್. ಅವರಿಗೆ ಇದೆಲ್ಲ ಎಲ್ಲ ಕೊಟ್ಟಿತ್ತು ಅವನು ಗಾಡಿಯನ್ನು. ಅದರಿಂದ ನಾನು ನಕ್ಷೆಯನ್ನು ಯಾವ ರೀತಿಯಾಗಿ ಮಾಡಿ ಈ ಮೊದಲು ಬಾಲಾಜಿಯಿಂದ ನೆಕ್ಸ್ಟ್ ರಂಜನಗಾಂವದ ಗಣಪತಿ ಟೆಂಪಲ್ ಹೋಯಿತು. ಅನ್ನೋದನ್ನ ನಾನು ನಮಗೆ ಇಲ್ಲಿ ನಾವು 10 ಜನ ಪ್ರವಾಸ ಮಾಡ್ತಾರೆ. 11 ಜನದಿತ್ತು ಆ್ಯಕ್ಚುಲಿ ಕಂಪ್ನಿ ಸರ್ಗ ನಾವೇನೋ ಮೈಮಿಷನ್ ಇರಲಿಲ್ಲ ಅಂದ್ರೆ ನಾವು 10 ಜನ. ನಮ್ಮಲ್ಲಿ ಇಷ್ಟು ಒಂದು 413 ಕಿಲೋಮೀಟರ್ ದೂರ ನಾವೆಲ್ಲ ಇದ್ದವ್ರು ಯಾರಪ್ಪ ಅಂದರೆ 70 ಮೇಗಿನವ್ರು ಇದ್ದೀವಿ, 70 ವರ್ಷ ಮೇಗಿನವ್ರು ಇದ್ದೀವಿ. ಆದರೆ ಯಾರಲ್ಲಿಯೂ ಕೂಡ ಬೇಸರ ಕಂಡು ಬರಲಿಲ್ಲ. ಎಲ್ಲ ನಗ್ತಾ ಮಾತಾಡ್ತಾ ದೃಶ್ಯಗಳನ್ನು ಇದು ಮಾಡ್ತಾ ಬದುಕಿನ ಘಟನೆಗಳನ್ನು ನೆನಪು ಮಾಡ್ಕೊತ ಹೊಂಟೇ ಇದ್ದೀವಿ. ನಮ್ಮ ಗಾಡಿ ಹಾಗೆ ಮುಂದೆ ಸಾಗ್ತಾ ಇತ್ತು. ನಾವು ರಂಜನಗಾಂವ್ಗೆ ಹೋಗ್ಬೇಕಾಗಿದ್ರೆ ಈ ಬಾಲಾಜಿಯಿಂದ ಇಂಟೀರಿಯರ್ ಮಾರ್ಗ ನೆಲೆಗಾಂವ್ ಗಾಂವದಲ್ಲಿ ಇಂಟೀರಿಯರ್ ಮನೆಯನ್ನು ಹೈವೇ ಜಾಯಿನ್ ಅದರಿಂದ ಪುನಾಟು ಹೈವೇನ ಜಾಯಿನ್ ಆಗ್ತಿದ್ದು. ನಾವೇನು ಮಾಡಿದ್ವಿ ಅಂದರೆ ಬಾಲಾಜಿದಿಂದ ಮತ್ತೆ ಹೊಳೆ ಪುನಃ ಹೋಗಿ ಮಾರ್ಗ ಬರಲಿಲ್ಲ. ನಾವು ಬಾಲಾಜಿಯಿಂದ ನಮ್ಮ ಮುಂದೆ ಇಂಟೀರಿಯರ್ ಬಂದ್ಕೊಂಡು ಪುನಃ ಮಾರ್ಗ ಇದ್ದದ್ದು ಶಿರ್ಡಿ ಮಾರ್ಗ ಮೇನ್ ರೋಡನ್ನು ಮುಟ್ಟಿಸಲು ಹೊಟ್ಟಿದ್ಯೋ. ಆ ಥರ ಸಮೀಪ ಬಂದಿದ್ವಿ ನಾವು. ಅದೇ ಒಂದು ಸಂಜೆ ಆಗ್ತಾ ಇತ್ತು, ಸೂರ್ಯ ಮುಳುಗ್ತಾ ಇದ್ದ ಆ ದೃಶ್ಯ, ಮನಮೋಹಕ ದೃಶ್ಯವನ್ನು ನಾನು ಈ ನನ್ನ ಕ್ಯಾಮ್ರಾದಲ್ಲಿ ಅದನ್ನು ಸೆರೆ ಹಿಡಿದಿರುವೆ. ಸುಮಾರು 6:40 ಸುಮಾರಿಗೆ ನಾವು ರಂಜನಗಾಂವ್ಗೆ ಬಂದಿವೆ. ರಂಜನಗಾಂವ್ ಗಣಪತಿ ಟೆಂಪಲ್ಗೆ ಅವನು ಡ್ರೈವರ್ ಗೊತ್ತಿದ್ದು ಮುಂದೆ ಗಾಡಿ ನಿಲ್ಲಿಸಿದ. ಮುಂದೆ ನಾವು ಹೊಂಟೇವೆ. ರಶ್ ಇತ್ತು ಆವೇಳ್ದಾಗ, ಸಂಜೆ ಟೈಮಿಗೆ ಭಾಳ ಜನ ರಶ್ ಇದ್ರು. ಇನ್ನು ಇಲ್ಲಿ ನಾವು ಕ್ಯೂ ಹಚ್ಕೊಂಡು ಹೋಗೋದಾರ ಭಾಳ ಟೈಮ್ ಆಗ್ತದೆ ಅಂದ್ಕೊಂಡು ಸ್ಪೆಷಲ್ ದರ್ಶನ ತಲಾ ಒಂದು 100 ರೂಪಾಯಿ ಕೊಟ್ಕೊಂಡು ಸ್ಪೆಷಲ್ ದರ್ಶನಕ್ಕೆ ಒಳಗೆ ಹೋದಿವೆ. ಮುಂದೆ ಅಲ್ಲಿ ಸ್ಪೆಷಲ್ ದರ್ಶನ ಮುಂದೆ ಹೋಗಿ ಅಂದ್ರೆ ಭಾಳ ಟೈಮ್ ತಗೊಳ್ಳಿಲ್ಲ, ಕಡಿಮೆ ಟೈಮ್ದಲ್ಲೇ ಅಂದ್ರೆ ದೇವ್ರ ಹತ್ರ ಹೋಗೋ ಕಾಲಕ್ಕೆ ಮತ್ತೆ ಎಲ್ಲ ಕ್ಯೂಗಳು ಒಂದಾಗ್ತಿದ್ರು. ಸ್ಪೆಷಲ್ ದರ್ಶನದವ್ರು ಅಲ್ಲೇ ಬರಬೇಕು, ಜನರಲ್ದವ್ರು ಅವ್ರೇ ಬರಬೇಕು. ಅದಕ್ಕೆ ಹೇಗೋ ಮಾಡಿ ನಾವೇನು ಮಾಡಿದ್ವಿ ಅಂದರೆ ಗುಡಿ ಒಳಗಡೆಗೆ ದೇವರ ದರ್ಶನಕ್ಕಾಗಿ ಹೋದಿವಿ. ಎಲ್ಲರೂ ಕೂಡಿ ಗಣಪತಿ ದರ್ಶನವನ್ನು ಮಾಡಿದ್ದೇವೆ. ನಾನು ಗಣಪತಿ ಮೂರ್ತಿ ಅಥವಾ ಗುಡಿಯನ್ನ ಕ್ಯಾಮ್ರಲ್ಲಿ ಸೆರೆ ಹಿಡ್ಲಿಕ್ಕೆ ಪ್ರಯತ್ನ ಮಾಡಿದೆ. ಅಲ್ಲೇ ಕ್ಯಾಮ್ರಾದ ಮನ ಆಯ್ತು ವಿಡಿಯೋ ತೆಗೆದು. ಆ ಹೆಣ್ಮಗಳು ಏನು ಮಾಡಿದ್ರು ಸಡನ್ ಆಗಿ ಇಲ್ಲ ಕ್ಯಾಮ್ರಾ ಮಾಡಬೇಡ್ರಿ ಅಂತ ಹೇಳಿ ಆ ಕ್ಯಾಮ್ರಾನ ಬಂದ್ ಮಾಡಿಸಿದ್ರು. ಅದಕ್ಕೆ ಆ ಒಳಗಿಂದ ಏನಿದೆಲ್ಲ ಅದನ್ನು ನಮಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನನಗೆ ಎಷ್ಟು ಸಾಧ್ಯ ಇರ್ತಿಲ್ಲ ಅಷ್ಟೇ ಮಾಡಿದ. ಬಟ್ ಹೊರಗಡೆಗೆ ಬಂದಾಗ ಏನು ಫೋಟೋಗಳು ತಗೊಂಡಿದ್ದೆವು ಅವನ್ನೆಲ್ಲ ನಾನು ತಮ್ಮೊಂದಿಗೆ ಇಲ್ಲಿ ಹಂಚಿಕೊಂಡಿರುವೆ. ರಂಜನಗಾಂವ್ನಿಂದ ಶಿಂಗ್ನಾಪುರದ ಡಿಸ್ಟೆನ್ಸ್ 130 ಕಿಲೋಮೀಟರ್ ಇತ್ತು. ಆಗಲೇ ನಮ್ಗೆ ಅಲ್ಲಿ 7 ಗಂಟೆ ಆಗಿತ್ತು, ಸಂಜೆ 7 ಗಂಟೆ ಆಗಿತ್ತು. ಯಾವುದು ಗಣಪತಿ ದರ್ಶನ ತಗೊಂಡು ಹೊರಗೆ ಬಂದು ನಮ್ಮ ವಾಹನದಲ್ಲಿ ಕುಳಿತು ವಾಹನ ಪ್ರಾರಂಭ ಮಾಡಿದಾಗ ನಮ್ಮ 7 ಗಂಟೆ ಆಗಿತ್ತು. ಮುಂದೆ 100 ಕಿಲೋಮೀಟರ್ ಬರಬೇಕಾಗಿತ್ತು. ಮುಂದೆ ಇಲ್ಲೇ ನಾವು ಶಿಂಗ್ನಾಪುರ ಟೆಂಪಲ್ಗೆ ಬರೋ ಟೈಮಕ್ಕೆ 9:30 ಟೈಮ್ ಆಗಿತ್ತು. 9:30 ಪೌಣೆ 10 ಆಗಿತ್ತು, ರಾತ್ರಿನಾಗಿತ್ತು. ಮುಂದೆ ಗಾಡಿ ನಿಲ್ಲಿಸಿದ್ರು. ಅಲ್ಲಿಯೂ ಕೂಡ
ನಾವು ಒಳಗಡೆಗೆ ಏನಿತ್ತಂದ್ರೆ ಬಹಳಷ್ಟು ಜನ ಇದ್ದಿಲ್ಲ, ರಾತ್ರಿ ಇತ್ತಲ್ಲ, ಖಾಲಿ ಇತ್ತು, ಕ್ಯೂ ಕಾಲ್ ಏನಿರಾಕಿಲ್ಲ, ಆರಾಮವಾಗಿ ನಾವು ಗುಡಿಯನ್ನ ಮೇನ್ ದ್ವಾರವನ್ನು ಪ್ರವೇಶ ಮಾಡಿದ್ವು. ಮತ್ತು ಒಳಗೆ ನಮ್ಗೆ ಏನೇನು ಅಂದ ಕಾಣಿಸ್ತದೆ, ಗುಡಿದ ಏನೇನು ಮಹತ್ವದ ಇದು ಅನ್ನಿಸ್ತಿದೆ ಅವನ್ನೆಲ್ಲ ನಾವು ವಿಡಿಯೋನ ತಗೊಂಡಿವೆ, ಅವನ್ನೆಲ್ಲ ಇಲ್ಲಿ ತಮ್ಮೊಂದಿಗೆ ಹಂಚಿಕೊಂಡಿರುವೆ. ನಾವೆಲ್ಲರೂ ಸೇರಿ ಶನಿದೇವನ ಒಂದು ದರ್ಶನ ಮಾಡಿದ್ವಿ. ದರ್ಶನದಲ್ಲಿ ಕೂಡ ಇಷ್ಟು ಮನಸ್ಸಿನ ಹೊರಗಿನ ಆವರಣ ಮಾತ್ರ ಬಹಳ ಸ್ವಚ್ಛವಾಗಿತ್ತು ಮತ್ತು ಶಾಂತವಾಗಿತ್ತು. ಅಲ್ಲೇ ಒಳಗಡೆಗೆ ಆವರಣದಲ್ಲಿ ಬಂದಿದ್ದು ಅಂತ ಹೇಳಕ್ ಬರ್ತೈತಿ. ಕೆಲವೊಂದು ಇದ್ರು, ಜನ ಅವನ್ನೆಲ್ಲ ಫೋಟೋಶೂಟ್ ಮಾಡ್ತಾ ಇದ್ರು. ನಾವು ಎಲ್ಲ ಅಲ್ಲಿ ಹೋಗಿದ್ದೀವಿ, ನಮ್ಮ ಗುಂಪಿದೆ ಇದು, ನಮ್ಗೆ ಏನು ಸಾಧ್ಯ ಆಗ್ತದೆ ಅದೆಲ್ಲ ನಾವು ವಿಡಿಯೋ ಮಾಡ್ಕೊಂಡ್ವಿ ಮತ್ತು ಫೋಟೋಶೂಟ್ ಮಾಡ್ಕೊಂಡ್ವಿ. ಆ ಆವರಣದಲ್ಲಿ ಒಂದು ಕಡೆ ನಿಂತು ಒಂದೊಂದು ಎಂಗಲ್ದಿಂದ 4 ದಿಕ್ಕಿಗೆ ದೊಡ್ಡ ಆವರಣ ಇದೆ, ಒಂದೊಂದು ಎಂಗಲ್ ನಿಂತು ನಾವೆಲ್ಲ ಜೊತೆಯಾಗಿನೇ ಹೊಂಟಿದ್ದೇವೆ. ಏನೇನಿದೆ ಅನ್ನೋದು ನಾನು ಶೂಟ್ ಮಾಡ್ತೀವಿ. ಆ ಟೈಮ್ ಹೆಚ್ಚು ಕಡಿಮೆ 9:04 ಅಂದ್ರೆ 9:10 ಗಂಟೆನೇ ಆಗಿತ್ತು ಅಲ್ಲಿಗೆ. ದೊಡ್ಡ ಆವರಣದ ಶನಿದೇವರ ದೇವಸ್ಥಾನವನ್ನು ಏನಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಅದೇ ಒಂದು ವಿಡಿಯೋವನ್ನು ತಮ್ಮೊಂದಿಗೆ ಹಂಚಿ ಮುಂದೆ ಹಾಗೆ ನೇರವಾಗಿ ಶನಿದೇವರಿದ್ದಂತಹ ಮೂರ್ತಿ ಹತ್ರ ಬಂದೇವೆ. ಮೇನ್ ಮೂರ್ತಿ ಅವರು ಅಲ್ಲೇ ಇತ್ತು. ಅವಾಗ ಹೆಚ್ಚು ಕಡಿಮೆ 9:10 ಗಂಟೆ ಆಯಿತು. ನಾವು ಎಲ್ಲ ಸೇರ್ಕೊಂಡು ಪೂಜೆ ಮಾಡುವುದನ್ನು ಪಡ್ಕೊಂಡು ಅದನ್ನೇ ಇದರ ವಿಡಿಯೋ ನಮ್ಮೊಂದಿಗೆ ಹಂಚಿಕೊಂಡಿದ್ದೀವಿ. ಶನಿದೇವರ ಪೂಜೆ ಮಾಡುವ ವಿಡಿಯೋ ಪೂರ ಬಯಲಿನಲ್ಲಿ ಇದೆ, ತೊಂದರೆ ಇಲ್ಲ. ಆ ನಾವು ಕೂಡ ಅದನ್ನು ಸುತ್ತ ಹಾಕೊಂಡು ನಾನು ಅದನ್ನ ನಿಮಗೂ ದರ್ಶನ ಆಗಲಿ ಅಂತ ಹೇಳಿ ಆ ಒಂದು ವಿಡಿಯೋವನ್ನು ನಾನು ತಮ್ಮೊಂದಿಗೆ ಈ ಮೂಲಕ ಹಂಚಿಕೊಂಡಿರುವೆ. ಕೆಲವು ಹೊತ್ತು ಅದ ಆವರಣದಲ್ಲಿ ಇದ್ದುಕೊಂಡು ಶನಿ ದೇವರ ದರ್ಶನ ತಗೊಳ್ತಾ, ಜನರು ನೋಡ್ತಾ, ನಮ್ಮವರು ಎಲ್ಲೆಲ್ಲ ಆಟಾಡ್ತಾ ಇದ್ದಾರೆ ಎಲ್ಲ ನೋಡ್ಕೊಂಡು ಕಣ್ಣು ತುಂಬ ದೇವರ ಪೂಜೆಯನ್ನು ಮಾಡ್ತಾ ಇದ್ದೆ. ಇದೇ ಒಂದು 4 ಅಂಗಲಿಂದ ತೆಗೆದಂಥ ಈ ವಿಡಿಯೋಗಳನ್ನು, ಶನಿ ದೇವರ ದರ್ಶನದ ವಿಡಿಯೋಗಳನ್ನು ತಮ್ಮೊಂದಿಗೆ ಹಂಚಿಕೊಡ್ರಿ. ಇವತ್ತಿಗೆ ಹೆಚ್ಚು ಕಡಿಮೆ ಅದು 10 ಗಂಟೆ ಸಮೀಪ ಆಗಕ್ಕೆ ಬಂದಿತ್ತು, ರಾತ್ರಿ 10 ಗಂಟೆ ಆಗಲಿಕ್ಕೆ ಬಂದಿತ್ತು. ದೇವರ ದರ್ಶನ ಆಯಿತು. ನಾವು ಮರಳು ಕಾಲಕ್ಕೆ ಅಲ್ಲೆಲ್ಲ ನಿಂತ್ಕೊಂಡು ದೇವತೆಗಳ ಮೂರ್ತಿ ಕಂಬಗಳ ಹತ್ರ ನಿಂತ್ಕೊಂಡು ಅಲ್ಲೆಲ್ಲೇ ನಾವು ಫೋಟೋಗಳನ್ನು ತಕ್ಕೊಳ್ತಾ ಇದ್ದೇವೆ. ಆ ಫೋಟೋಗಳನ್ನು ಕೂಡ ನಾನು ತಮ್ಮೊಂದಿಗೆ ಇಲ್ಲಿ ಹಂಚಿಕೊಂಡಿರುವೆ. ಶನಿ ಶಿಂಗಣಾಪುರದ ಶನಿ ದೇವರ ಒಂದು ದರ್ಶನ ಮತ್ತು ಆ ಒಂದು ಟೆಂಪಲ್ ಏನಿದೆ, ದೇವಾಲಯದ ಒಂದು ವೀಕ್ಷಣೆ ಎಲ್ಲ ಮುಗಿಬೇಕಾದ್ರೆ ಅಲ್ಲಿ 10 ಗಂಟೆ ಆಗಿತ್ತು. ಸುಮಾರು 10 ಗಂಟೆ 10-15 ಒಳಗಾಗಿನೇ ನಾವೇನು ಮಾಡಿದ್ವಿ ಅಂದರೆ, ಇನ್ನು ನೆಕ್ಸ್ಟ್ ನಮ್ಮದು ಸಿಡಿ ಹೋಗೋಕ್ಕಾಗೆ ನಾವು ಎಲ್ಲರೂ ಬಂದು ನಮ್ಮ ವಾಹನದಲ್ಲಿ ಕೂತ್ಕೊಂಡಿವೆ. ನಮ್ಮ ವಾಹನ ಶುರು ಮಾಡಿತು. ಶಿರಡಿ ಶನಿ ಶಿಂಗಣಾಪುರದಿಂದ 75 ಕಿಲೋಮೀಟರ್, ಅಂದರೆ ಇನ್ನೂ ಹೆಚ್ಚು ಕಡಿಮೆ ಒಂದು 1.5 ತಾಸು ದಾರಿ. ಅಂದರೆ 10ಕ್ಕೆ ಇಲ್ಲಿ ಬಿಟ್ಟೇವೆ, 11:30-12 ಗಂಟೆ ಆಗ್ತಿದೆ, ಹೊರಟೇವೆ ನಾವು. ಮುಂದೆ ದಾರಿ ಮಧ್ಯದಲ್ಲಿ ಏನಾಯ್ತು ಅಂದರೆ, ಇನ್ನೊಂದು 20-30 ಕಿಲೋಮೀಟರ್ ಇರ್ಬೋದು ಶಿರಡಿ. ಮುಂದೆ ಊಟದ ಟೈಮು ಆಗಿತ್ತು. ಇನ್ನು ಅಲ್ಲಿ ಹೋಗಿ ಊಟ ಸಿಗ್ತದೆ ಇಲ್ಲ ಗೊತ್ತಾಗೋದಿಲ್ಲ, ಯಾಕಂದ್ರೆ ತಡ ಆಗ್ತದೆ. ಇಲ್ಲಿ ದಾರ್ಯಾಗ ಊಟ ಮಾಡಬೇಕು ಅಂದ್ಕೊಂಡು ಇಲ್ಲೇ ಒಂದು ಧಾಬಾ ಇತ್ತಲ್ಲ, ಧಾಬಾದಾಗ ಯಾಕಂದ್ರೆ ಮಧ್ಯಾಹ್ನದ 4 ಗಂಟೆಗೆ ಊಟ ಮಾಡಿದ್ವಿ ನಾವು. ಅದಕ್ಕೆ ಏನು ಮಾಡಿದ್ವು, ಊಟ ಮಾಡಿದ್ವು, ಸ್ವಲ್ಪ ಮೊಸರನ್ನ ತಿಂದ್ರೆ ಆಯ್ತು ಅಂತೇಳಿ ಒಂದು ಧಾಬಾಕ್ಕೆ ಹೋಗಿ ಅವನ್ನ ಆರ್ಡರ್ ಕೊಟ್ಕೊಂಡು ಮೊಸರನ್ನ ತಿಂದು ಅಲ್ಲಿಂದ ನಾವು ಬಿಟ್ಟು. ಅದರದ್ದೇ ನೀವು ಧಾಬಾದನ್ನ ಒಂದು ಫೋಟೋನ ಇಲ್ಲಿ ನಾನು ಇದು ಮಾಡೇನೆ. ಮುಂದೆ ಅಲ್ಲಿಂದ ಆಯಿತು ಸುಮಾರು 12:30 ಗಂಟೆ ಸುಮಾರಿಗೆ. ಆ ಪೂರ್ವದಲ್ಲಿ ಪದೇ ನಾವು ಆರ್ಗನೈಸರ್ ಏನಿದ್ದಲ್ಲ ಅವ್ರನ್ನ ಫೋನ್ ಮಾಡಿ ಕೇಳ್ತಾ ಇದ್ದೆವು. ಅವರು ನಮ್ಮ 10 ಮಂದಿಗಾಗಿ
ರೂಮ್ಗಳನ್ನು ತಲಾ ಅಂದರೆ ಇಬ್ಬರಿಗೊಂದು ರೂಮ್ನಾಗ ಒಂದು 5 ರೂಮ್ ಆಗಲೇ ಅವ್ರು ಬುಕ್ ಮಾಡಿದ್ರು. ಚಾವಿನೂ ಅಲ್ಲಿ ಕೊಟ್ಟಿದ್ರು. ಅವ್ರು ಹೇಳ್ತಾ ಇದ್ರು, ನೀವೇನು ತೊಂದರೆ ಮಾಡ್ಕೋಬೇಡಿ, ನಿಮ್ಮ ನಿಮ್ಮ ಗಾಡಿ ಯಾವಾಗ ಬರಲಿ, ಎಷ್ಟೇ ತಡ ಆಗಲಿ, ನಾವು ನಿಮ್ಗೆ ರೂಮ್ ಅಲಾಟ್ಮೆಂಟ್ ಎಲ್ಲ ವ್ಯವಸ್ಥೆ ಮಾಡ್ಯಾವ, ನಿಧಾನವಾಗಿ ಬರ್ರಿ ಅಂತ ಹೇಳಿದರು. ಆ ಪ್ರಕಾರ 12ವರೆಗೆ ಹೋಗ್ಬಿಡುದಂದ್ರೆ ಅಲ್ಲಿ ಕೇಳಿದ ತಕ್ಷಣ ನಮ್ಗೆ 5 ರೂಮ್ಗಳ ಅಲಾಟ್ ಆದದ್ದನ್ನು ಚಾವಿ ನಮ್ಮ ಸಂಘಟಕರ ಕೈ ಕೊಟ್ಟರು. ಅವರು ಒಬ್ಬೊಬ್ಬರಿಗೆ ಒಂದು ಚಾವಿ ಕೊಟ್ಟರು. ನಾನು ಮತ್ತು ತುಪ್ಪಸರ್ ಒಂದು ರೂಮ್ನಲ್ಲಿ ನಾವು ಶಿಫ್ಟ್ ಆದೇವೆ. ಬಂದು ರೂಮ್ ರೂಮ್ ಎಲ್ಲ ಚೆನ್ನಾಗಿದ್ದವು. ಅಂದರೆ ಅದು ಇದು ಭಕ್ತರದನ್ನ ಸಾಯಿ ಆಶ್ರಮ ಅಂತಿದೆ. ಸಾಯಿ ಆಶ್ರಮ 500 ರೂಮ್ಸ್ 1000 ರೂಮ್ಸ್ ಅಂತ ಇತ್ತು. ನಮಗೆ ಬಿಟ್ಟು ಚಿಕ್ಕದ ಬಿಲ್ಡಿಂಗ. ಸಾಯಿ ಆಶ್ರಮ 1000 ರೂಮ್ಸ್ನ ಬಿಲ್ಡಿಂಗ್. ಹೋದೆವು. ಮತ್ತು ಊಟ ಎಲ್ಲ ಮುಗಿದು ಹೋಗಿತ್ತು. ಸ್ವಲ್ಪ ರಶ್ ಆದಂಗೆ ಹಾಕೊಂಡು ಆದಷ್ಟು ಬೇಗ ಬೆಳಿಗ್ಗೆದ್ದು ಮತ್ತು ಕಾನ್ಫರೆನ್ಸ್ಗೆ ಹೋಗಬೇಕು, ಅದಕ್ಕೆ ಬೇಗ ಹೇಳೋಣ ಅಂದ್ಕೊಂಡು ಮಲಗಿದ್ದು. ಆ ಒಂದು ಹೆಚ್ಚು ಕಡಿಮೆ ಅಂದ್ರೆ ಇದು ಒಂದು 600 ಕಿಲೋಮೀಟರ್ ತನಕ ಟ್ರಾವೆಲ್ ಆಗಿತ್ತು. ಸುಸ್ತು ಆದಂಗೆ ಅನಿಸ್ತಾಕೈತೆ. ನಮ್ಮನ್ನು ಮಲ್ಕೊಂಡೆವು. ಬೆಳಿಗ್ಗೆ ಅಂತ ಮುಂದಿನ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ವು. ಆವತ್ತಿನ ಆ 1ನೇ ದಿನದ ಕಾರ್ಯಕ್ರಮ ನಾವು ಶಿರಡಿ ಮುಟ್ಟುವಿಗೆ ಮುಗೀತದೆ. ವೀಕ್ಷಕ ಬಂಧುಗಳೇ, ನಾವು ಕೈಗೊಂಡಂಥ 5 ದಿನಗಳ ಈ ಪ್ರವಾಸದಲ್ಲಿ ಮೊದಲೇ ದಿನದ ಪ್ರವಾಸ ಮುಗಿಯಿತು. ಮೊದಲೇ ದಿನದಲ್ಲಿ ನಾವು ನೋಡಿದ್ದು ಬಾಲಾಜಿ ದರ್ಶನ ಆಗಲಿಲ್ಲ. ನಮಗೆ ಈ ಗಣಪತಿ ದರ್ಶನ ಆಯಿತು. ಒಂದು ರಂಜನಗಾಂವದ ಗಣಪತಿ ದರ್ಶನ ಆಯಿತು. ಶನಿ ಶಿಂಗಣಾಪುರದ ಶನಿದೇವರ ದರ್ಶನ ಆಯಿತು. ಮತ್ತು ಈಗ ನಾವು ಶಿರಡಿ ಬಾಬಾನ ಒಂದು ಸ್ಥಾನದಲ್ಲಿ ಬಂದೇವೆ. ಅವನ ಒಂದು ಆವರಣದಲ್ಲಿ ಇವತ್ತು ನಾವು ದಿನವನ್ನು ಕಳೀತಾ ಇದ್ದೇವೆ. ನಾಳೆ ನಮ್ಮ ಏನು ಕಾರ್ಯಕ್ರಮ ಆಗ್ತಿದೆ, ಏನೇನು ಮತ್ತು ನಾವು ಹಂಚ್ಕೊಳ್ತೇವೆ, ಆ ರಮಣ ಏನೇನು ಅನುಭವಿಸ್ತೀವಿ ಅನ್ನುವಂಥ ರಸದ ವಿಷಯಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ತಮಗೆ ಈ ಕಾರ್ಯಕ್ರಮ ಮೆಚ್ಚುಗೆ ಆಗಿರ್ಬೋದು. ದಯವಿಟ್ಟು ಈ ನನ್ನ ಚಾನಲ್ಗೆ ಈ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ಎಲ್ಲ ದಿನ ಪ್ರವಾಸದ ರಸ ನಿಮಿಷಗಳನ್ನು ಹಂಚಿಕೊಳ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.